2025-26ನೇ ಕಬ್ಬು ಅರೆಯುವ ಹಂಗಾಮಿಗೆ ರಾಜ್ಯ ಸರ್ಕಾರ ಏನು ರೈತರು ಕಬ್ಬಿಗೆ ಬೆಲೆ ನಿಗದಿ ಮಾಡಿ ಅಂತೇಳಿ ಉತ್ತರ ಕರ್ನಾಟಕ ಭಾಗದಲ್ಲಿ ಚಳವಳಿ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕಬ್ಬು ಬೆಳೆಗಾರರಿಗೆ ₹100 ಪ್ರೋತ್ಸಾಹ ಧನವನ್ನು ಕೊಡಬೇಕು ಅಂತೇಳಿ ಬೆಲೆಯನ್ನು ಘೋಷಣೆ ಮಾಡಿ ಅದರಲ್ಲಿ ರಾಜ್ಯ ಸರ್ಕಾರ ₹50 ಕೊಡೋದು ಮತ್ತು ಎಲ್ಲ ಸಕ್ಕರೆ ಕಾರ್ಖಾನೆಗಳು ಕೂಡ ₹50ನ ಕಬ್ಬು ಸರಬರಾಜುದಾರರಿಗೆ ಪಾವತಿ ಮಾಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿತ್ತು. ಆ ಆದೇಶದ ಪ್ರಕಾರ ಈಗಾಗಲೇ ಸರ್ಕಾರ ಕೊಡಬೇಕಾದಂಥ ₹50 ಬಾಕಿನ ಕೊಟ್ಬಿಟ್ಟಿದೆ. ಏನು ಇನ್ನು ಕಾರ್ಖಾನೆಯವ್ರು ಕೊಡಬೇಕು ₹50 ಬಾಕಿ ಹಣ, ಆ ಬಾಕಿ ಹಣನ ಉತ್ತರ ಕರ್ನಾಟಕದ ಒಂದು 7-8 ಕಾರ್ಖಾನೆಗಳು ಬಿಟ್ಟರೆ ಇನ್ನು ಯಾವುದೇ ಸಕ್ಕರೆ ಕಾರ್ಖಾನೆಗಳು ಇದುವರೆಗೆ ರೈತರಿಗೆ ಪಾವತಿ ಮಾಡಿಲ್ಲ. ಆ ಕಾರಣಕ್ಕಾಗಿ ಏನು ಇವತ್ತು ಕಾರ್ಖಾನೆಯವರು ಕೊಡಬೇಕಾಗಿದೆ ₹50 ಬಾಕಿ ಹಣನ, ಆ ಹಣನ ಈಗಲೇ ಪಾವತಿ ಮಾಡಬೇಕು ಅಂಥೇಳಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ KM ದೊಡ್ಡಿ ಸಕ್ಕರೆ ಕಾರ್ಖಾನೆ ಮುಂಭಾಗ 15ನೇ ತಾರೀಕು ಏನು ರೈತರು ಈ ಭಾಗದ ಕಬ್ಬು ಬೆಳೆಗಾರರು ನಮ್ಮ ಹಣ ₹50ನ ಕೊಡಲೇಬೇಕು. ಹಣ ಕೊಟ್ಟು ಮುಂದಿನ ಕಬ್ಬು ಅರಿಕೆ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ಇವತ್ತು ನಾವು ಚಳವಳಿಯನ್ನು ರೂಪಿಸಿದ್ದೀವಿ. ಅದರ ಅಂಗವಾಗಿ ಇವತ್ತು ನಾವು ಕಬ್ಬು ಸರಬರಾಜುದಾರನ ಹಳ್ಳಿಗೆ ಹೋಗಿ ಭೇಟಿ ಮಾಡಿ ಆ ಒಂದು ಹೋರಾಟಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಹಳ್ಳಿನಲ್ಲಿ ಪ್ರಚಾರ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಏನು 2026-27ನೇ ಸಾಲಿಗೆ ಕೇಂದ್ರ ಸರ್ಕಾರ FRP ಬೆಲೆಯಾಗಿ ₹3,600 ನಿಗದಿ ಮಾಡಿದೆ. ಈ ಬೆಲೆ ಭಾಳ ಅವೈಜ್ಞಾನಿಕವಾದಂಥ ಬೆಲೆ. ಇವತ್ತು ಕಬ್ಬು ಬೆಳಿಬೇಕಾದ್ರೆ ಎಲ್ಲ ಕೃಷಿ ಉತ್ಪಾದನಾ ವೆಚ್ಚ ಜಾಸ್ತಿ ಆಗಿರೋದ್ರಿಂದ ಈಗ ನೋಡಿ ಕೇಂದ್ರ ಸರ್ಕಾರ ದಿಢೀರಂತ ರಾಸಾಯನಿಕ ಗೊಬ್ಬರಗಳ ಬೆಲೆ ಜಾಸ್ತಿ ಮಾಡ್ತು, ಡೀಸೆಲ್ ಬೆಲೆ ಜಾಸ್ತಿ ಮಾಡ್ತು, ಮತ್ತು ಬಿತ್ತನೆ ಬೀಜಗಳ ಬೆಲೆ ಜಾಸ್ತಿ ಆಯಿತು. ಹೀಗಾಗಿ ಕೃಷಿ ಉತ್ಪಾದನಾ ವೆಚ್ಚ ದುಪ್ಪಟ್ಟಾಗಿರೋದ್ರಿಂದ ಇವತ್ತು ಏನು 2026-27ನೇ ಸಾಲಿಗೆ ಈಗ ಘೋಷಣೆ ಮಾಡಿರುವಂಥ ಬೆಲೆನ ವಾಪಸ್ ತಗೊಂಡು ಕನಿಷ್ಠ ₹5,000 ಬೆಲೆ ನಿಗದಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಅವತ್ತು ನಾವು ಆ ಚಳವಳಿನಲ್ಲಿ ಮಾಡ್ತಾಯಿದ್ದೇವೆ. ಹಾಗಾಗಿ ಸಕ್ಕರೆ ಕಾರ್ಖಾನೆಗಳು ಕೂಡ ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕು, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಆಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ರೈತ ಸಂಘದ ಪರವಾಗಿ ಕೊಡ್ತಾಯಿದ್ದೀನಿ. ಮತ್ತು ಇನ್ನೂ ಏನಾದ್ರು ಬೇರೆ ಹೇಳ್ಬೋದಾ? ಇದ್ರ ಜೊತೆಗೆ ಏನು ನಾವು ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬಿನ ಜೊತೆಗೆ ಭತ್ತ, ರಾಗಿ ಇವು ಕೂಡ ಪ್ರಮುಖವಾದಂಥ ಬೆಳೆಗಳು. ಏನು ನಾವು ಬೆಳೆಯನ್ನು ಬೆಳಿತೀವಿ, ಆದರೆ ಈ ರಾಜ್ಯ ಸರ್ಕಾರದ ಕೆಲವು ದ್ವಂದ್ವ ನೀತಿ ಅಂದರೆ ನಾವು ಬೆಳೆ ಕಟಾವಾದಂಥ ಸಂದರ್ಭದಲ್ಲಿ ಭತ್ತ ಮತ್ತು ರಾಗಿ ಖರೀದಿ ಕೇಂದ್ರ ತೆಗಿರಿ ಅಂತ ಹೋರಾಟ ಮಾಡ್ತೀವಿ. ಆ ಭತ್ತ ಮತ್ತು ರಾಗಿ ಖರೀದಿ ಕೇಂದ್ರನ ನವಂಬರ್ ತಿಂಗಳಲ್ಲೇ ತೆಗಿಬೇಕು ಅಂತಕ್ಕಂಥ ಹೋರಾಟವನ್ನು ಈಗಾಗಲೇ ಮಾಡಿದ್ದೀವಿ. ಮತ್ತು ಖರೀದಿ ಕೇಂದ್ರಗಳನ್ನ ತೆಗೆದಂಥ ಸಂದರ್ಭದಲ್ಲಿ ಆ ಖರೀದಿ ಕೇಂದ್ರಗಳು ಶಾಶ್ವತವಾಗಿ ವರ್ಷ ಪೂರ್ತಿ ಕೆಲಸ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ವಿ. ಆದರೆ ಏನು ಕಾಟಾಚಾರಕ್ಕೆ ಖರೀದಿ ಕೇಂದ್ರ ತೆಗಿತಾರೆ, ಜನವರಿ ಫೆಬ್ರವರಿಲಿ ಖರೀದಿ ಕೇಂದ್ರ ತೆಗಿತಾರೆ, ಡಿಸೆಂಬರ್ನಲ್ಲಿ ಭತ್ತ ಮತ್ತು ರಾಗಿ ಬೆಳೆ ಕಟಾವಾಗಿರ್ತದೆ. ಆ ಸಂದರ್ಭಕ್ಕೆ ಖರೀದಿ ಕೇಂದ್ರಗಳಿರಲ್ಲ. ಹಾಗಾಗಿ ರೈತರು ಏನು ಬೆಳೆ ಬೆಳಿಬೇಕಾದ್ರೆ ಸಾಲ ಮಾಡಿ ಬೆಳೆನ ಬೆಳೆದಿರ್ತಾರೆ, ಅವರ ತುರ್ತುಗೋಸ್ಕರ ಆ ಬೆಳೆನ ಮಾರಾಟ ಮಾಡಬೇಕು. ಆವಾಗ ದಲ್ಲಾಳಿಗಳು ಕಾಯ್ತಾ ಇರ್ತಾರೆ. ದಲ್ಲಾಳಿಗಳು ಅರ್ಧಂಬರ್ಧ ಬೆಲೆಗೆ, ಮೋಸದ ಬೆಲೆಗೆ ನಮ್ಮ ಭತ್ತ ಮತ್ತು ರಾಗಿನ ಖರೀದಿ ಮಾಡ್ಕೊಂಡು ಹೋಯ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾಯಿದ್ದೀವಿ. ಆ ಕಾರಣಕ್ಕೆ ರಾಜ್ಯ ಸರ್ಕಾರ ನಿರಂತರವಾಗಿ ಖರೀದಿ ಕೇಂದ್ರಗಳು ವರ್ಷಪೂರ್ತಿ ಶಾಶ್ವತ ಖರೀದಿ ಕೇಂದ್ರಗಳಾಗಿ ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು, ಮತ್ತು ಅದ್ರ ಜೊತೆಗೆ ಸಾಗಣೆ ವೆಚ್ಚನೂ ಕೂಡ ರಾಜ್ಯ ಸರ್ಕಾರನೇ ಭರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾಯಿದ್ದೀವಿ. ಇದೇ ಸೋಮವಾರ ಕಬ್ಬು ಬೆಳೆಗಾರರಿಗೆ ಕೊಡಬೇಕಾಗಿರ್ತಕ್ಕಂಥ ಸರ್ಕಾರ ನಿಗದಿ ಮಾಡಿರೋ ₹50 ಬಾಕಿ ಕೊಡಬೇಕು ಅಂತ ಚಾಮುಂಡೇಶ್ವರಿ ಕಾರ್ಖಾನೆ ಹಾಗೂ ಮದ್ದೂರು ತಾಲೂಕಿನ ಕೊಪ್ಪ NSL ಕಾರ್ಖಾನೆ ಮುಂಭಾಗ ಕಬ್ಬು ಬೆಳೆಗಾರರಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಬ್ಬು ಬೆಳೆಗಾರರು ಸೋಮವಾರ KM ದೊಡ್ಡಿಯ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಆವರಣಕ್ಕೆ ಆಗಮಿಸಬೇಕು ಅಂತ ಈ ಮೂಲಕ ಕಬ್ಬು ಬೆಳೆಗಾರರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ಪ್ರತಿಭಟನೆ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ರವಿಕುಮಾರ್ ಅಂಥೇಳಿ, ಮಂಡ್ಯ ಜಿಲ್ಲಾ ಖಜಾಂಚಿ. ನಮ್ಮ ವಿಭಾಗೀಯ ಉಪಾಧ್ಯಕ್ಷರಾದಂಥ ಬೋರಾಪುರ ಶಂಕರೇಗೌಡರು, ಮುಟ್ನಳ್ಳಿ ವೆಂಕಟೇಶ್ ಅವರು, ಕಳ್ಳಿಮಳೆ ದೊಡ್ಡಿ ಸಿದ್ದರಾಜ್ ಅವರು, ಚಿಕ್ಕನಸಕೆರೆ ಮಾದೇವಣ್ಣ ಹಾಗೂ ನಮ್ಮ ಬಬ್ಸವ ದಯಾನಂದ ಎಲ್ಲರೂ ಕೂಡ ಹಳ್ಳಿಗೆ ಹೋಗಿ ಇವತ್ತು ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದೀವಿ. 15ನೇ ತಾರೀಕು
ವಿಜಯವಾಣಿ ಬಿಟ್ಬಿಟ್ಟಿದ್ದೀನಿ ನನಗೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.